ಮಿಸ್ಟರ್ ಚಕ್ರವರ್ತಿ ಅಂತ ನಮ್ ಬ್ರದರ್ ಇವ್ರು ಹೆಂಗೆ ಅಂತೀನವ್ರು ನಾನು ಅಂತೀನ ನಾನು ಇವ್ರು ಹೆಂಗೆ ಅಂದ್ರೆ ಹಾರ್ದಿಕ್ ಪಾಂಡ್ಯಾಗೆ ಹೋಲ್ಸ್ಕೋಬಹುದು ಗೈಸ್ ಇವ್ರನ್ನ ಹೆಂಗೆ ಅಂತಂದ್ರೆ ಕ್ರಿಕೆಟ್ ಆಡೋದ್ರಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಷಯ ಏನು ಅಂತಂದ್ರೆ ಸಂಡೇ ಅಂದ್ರೆ ಫಂಡೇ. ಫಸ್ಟ್ ಕೆಲಸ ಗ್ರೌಂಡ್ಗೆ ಹೋಗಿ ಕ್ರಿಕೆಟ್ ಆಡೋದ ಕೆಲಸ ಇರುವಂಥದ್ದು. ಸೊ ನೋಡಿ, ನಮ್ಮ ವೇಸ್ಟ್ ಬಾಡಿ ಪ್ರಸಾದ್ ಅದು ಬಂದಿದ್ದಾರೆ. ಸೊ ಇಬ್ರು ಹೋಗ್ಬೇಕು ಇವತ್ತು. ನೋಡ್ಬೇಕು, ಯಾವಾಗ್ಲೂ ನಾನು ಆಪೋಸಿಟ್ ಅವನು ಆಪೋಸಿಟ್, ಇದೇ ಆಗೋಯ್ತು ಕತೆ. ಲಕ್ಕಿಲಿ ಇವತ್ತೇನಾದ್ರು ಒಂದೇ ಟೀಮಲ್ಲಿ ಆಡ್ತೀವಿ ಅಂತ ನೋಡ್ಬೇಕು. ನೋಡೋಣ, ಇಂಥ ಗಾಡಿ ಹೋಗೋಣ, ಟೈಮ್ ಆಯ್ತು. ಗೈಸ್ ನೋಡಿ ಗೈಸ್, ಈ ಗಾಡಿ ಮೇಲೆ ಧೂಳು ಎಷ್ಟಿದೆ. ಅದು ನಿಮ್ಮನೆ ನಾನದ ಯಾಕೆ ಮನೆಗೆ ಹೋಗ್ಬಿಟ್ಟು ಒಂದ್ ಬಕೆಟ್ ಅಲ್ಲಿ ನೀರ್ ಎತ್ಕೊಂಡು ಬತ್ತಲ್ಲಿ ಜನ ಹೋಗ್ ಬೇಗ ಹೋಗ್ ಹೋಗ್ ಬೇಗ ಹೋಗೋ ಟೈಮ್ ಆಗುತ್ತೆ ಹೋಗೋ. ನಡಿಯ ಆಯ್ತು, ನಡಿಯ ಹೋಗೋಣ, ನಡಿಯ. ಯಾವಾಗ ಹೋಯ್ತಪ್ಪ ನಿಮ್ದು ಗೈಸ್. ಆ ಬಟ್ಟೆ ಎತ್ಕೊಂಡು ಒರ್ಸೋ ಅಂತ ನೋಡಿ. ಬಟ್ಟೆ ಎತ್ಕೊಂಡು ಒರ್ಸೋ ಅಂತಂದ್ರೆ ಅದನ್ನ ಒರ್ಸಕ್ಕೂ ಇವ್ರಿಗೆ ತಿಗಾಬಾರ. ಏನ್ ಮಾಡೋಣ, ಇರಲಿ ಓನ್ ಮಗ ಹಿಂಬತ್ತಾನೆ. ನಿನಗೆ ಡಿಯರ್ ಕೊಟ್ಟಾರ ಅವ್ರ ಬೂಟಲ್ಲೇ ಹಾಕ್ಬೇಕು. ಈಗ ಅಲ್ಲ ನಿಮಗಲ್ಲ, ಅವ್ರಕ ಆರ್ ಟಿ ಆಫೀಸ್ ಅವ್ರಕ ಬೂಟಲ್ಲೇ ಹಾಕ್ಬೇಕು. ಗೇರ್ಗಳ ಬಗ್ಗೆ ಗೊತ್ತಲ್ಲ ಗಾಡಿಗಿಂತ. ಗೇರ್ಗಳ ಮತ್ತೆ ಹೇಳಾದ್ರೆ ಹೇಳ್ತೀಯ. ಅದೇ ಸ್ಕೂಟಿ ಕೊಟ್ಟಿರ್ತಾರೆ ನಿಮ್ಗೆ. ನಾನ್ ನೋಡು ಯಾಮಾರ್ಬಿಟ್ಟು ಕೊಟ್ಟಿದ್ದೀನಿ ಗಾಡಿನ. ಮಾಡಪ್ಪ ಹೀರೋ. ಗೈಸ್, ಇವನ್ಗೆ ಫಸ್ಟ್ ಗಾಡಿ ಓಡ್ಸಕ್ ಬರಲ್ಲ ಅಂತದ್ರಲ್ಲಿ ಈ ರೋಡಲ್ಲಿ ಕೊಟ್ಟಿದ್ದೀನಿ ನಾನು. ಇವ್ನ್ ನಂಬಿ ನಾನ್ ಕೂತ್ಕೊಂಡಿದ್ದೀನಿ ಹಿಂದ್ಗಡೆ. ನನಗೆ ನನ್ ತಲೆ ಮೇಲೆ ಯಾವಾಗೂ ಬೇಕು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹುಷಾರ ಗ್ರೌಂಡರು ಕರ್ಕೊಂಡವ್ರೆ ಸಾಕು ನನ್ನ. ನಮ್ಮ ಜನ ಸಿಟಿಯನ್ನ ಎಷ್ಟು ಬೇಗ ಕಾಪಾಡ್ತಾರೆ, ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ ಅಂದ್ರೆ ನೋಡಿ. ಎಕ್ಸಾಂಪಲ್ ನೋಡಿ ಇಲ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಓ ಏನೋ ಗೋಬು ಅಣ್ಣ, ನೀ ಅಲ್ಲ ಇಷ್ಟು ಬೇಗ ಅಣ್ಣ, ಇಷ್ಟು ಬೇಗ? ನೀನೇ ನಾನು ನಿದ್ದೆಯಲ್ಲಿದ್ದೀನಿ, ಎದ್ದಿದ್ದೀನ ಗೊತ್ತಾಗ್ತಾ ಇಲ್ಲ ನಂಗ. ಅಣ್ಣ ಗೋಪಾಲ್ ಅಣ್ಣ ಅಲ್ಲಣ್ಣ. ಅಲ್ಲಣ್ಣ ನಿನ್ನೆ ಅದಕ್ಕೆ ಅಂತ ಮಳೆ ಬಂದಿದ್ವು ಜೋರಾಗಿ. ನೆನ್ನೆ ಅದಕ್ಕೆ ಅಂತ ಮಳೆ ಬಂದಿದ್ವು, ಅದಕ್ಕೆ ಬಂದಿರತ್ತ. ಬಂದಿದ್ರ ನೆನ್ನೆ ಆಡಕ? ಬಂದಿದ್ರಪ್ಪ ಡಕೌಟ್. ಆಡಿಲ್ಲ ಆಡಿದ್ರ ಸಿಂಗಲ್ ಆಡಿಲ್ಲ ಅಣ್ಣ. ಪಿಚ್ ನೀವೇ ಅಂತ ಹಾಕ್ಸಿದ್ ಹೌದಾ? ಅಲ್ಲಿ ಯಾರು ಹಾಕಿದ್ರು ಪ್ರಸಾದ್? ಏನ್ ಬೈಟು? ವಾಟ್ ಇಸ್ ದಟ್ ಚಂದ್ರಬಾಯ್? ಗುಡ್ ಮಾರ್ನಿಂಗ್. Good morning. We are going to develop confidence. Today we are going to play a revenge match. Oh, revenge match? Yes. Okay, yesterday people lost, right? Okay. So we'll see that. So this person won yesterday. Santosh Anna. Ball, loaded the ball. ಅವೆಲ್ಲ ಮೂವ್ ಮಾಡ್ಬೋಣ ನಂಗೆ ಹಾಕು. ಯಾವ್ದನ್ನ? ಅದನ್ನ ಹಾಕಿದ್ರೆ ನನ್ನ 15 ದಿನ ಪೊಸಿಷನ್ ಹಾಕ್ತಾರ ಹೊರಗಡೆ. ಆಯ್ತು, ಇಂಟ್ರೊಡಕ್ಷನ್ ತಗೊಂಡಿದ್ದು ಆಯ್ತು. ತಗೊಂಡ್ವಿ. ರಿವೆಂಜ್ ಮ್ಯಾಚ್ ಅಂತ ಹೇಳಿದ್ರಲ್ಲ, ರಿವೆಂಜ್ ಮ್ಯಾಚ್ ಅಂತ. ಯಾರು ಇವತ್ತು ಹೇಳ್ತಾ ಇದೀನಿ ನೋಡು, ನನ್ನ ಪ್ರಸಾದ್ನ ರಾಘವೇಂದ್ರಣ್ಣ ಒಂದೇ ಕಡೆ ಬಿಟ್ಟು ಗೆದ್ದು ತೋರಿಸಿ.
ನೀವು ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಅಣ್ಣ ಸೊ ಏನ್ ಹೇಳೋದಿತ್ತು ವಿನಯ್ చూపాడనిచ్చి ఇది ಸರಿ ಆಯಾ ಇಪ್ಪತ್ ಗೆಲ್ ಸೂಪಿಯಂಟ್ ಆಯಾ ಹೋಗಲೇ ಚಿಕ್ಕ ಮಗು ನಿಲ್ಲೇ ಗೆಲ್ಲಕ್ ಆಗಲ್ಲ ಗೆಲ್ಲದಕ್ ಆಗಲ್ಲ ಅವೆಲ್ಲ ಇಲ್ಲ ಗೆಲ್ಲದಕ್ ಆಗಲ್ಲ ಅಂದ್ಬಿಟ್ರು ಒಪ್ಕೊಂಡ್ಬಿಟ್ಟು ಸುಮ್ನೆ ಆಗೋತೀನಿ ಗೊತ್ತಾಯ್ತು ಬಿಡು ಯಾರು ಗೊತ್ತು ಅಂತ ನೀನ್ ಹೊಸದಾಗಿ ಇವ್ರನ್ನ ಚಾಲೆಂಜ್ ರೆಡಿ ಇಲ್ಲ ಪ್ರಸಾದ್ ಅಷ್ಟೇನಾ ఈజీ కొట్టేసి ఉండొచ్చు బ్రో మేము తప్పుగా కాల్సందులో ఇట్లా వేసినాడు వెనకాల ఒక బాల్ వీడా ప్రసాద్ గడా వెనకాల వచ్చేసింది ల్యాక్ బయట ఏ క్రికెట్ ಅಲ್ಲಿ ರೀಸನ್ಸ್ 106 ಅಂತೆ ಸೋತ್ರೆ ಗೋಪಾಲಣ್ಣ ಯಾರ ಕಡೆ ಇದ್ದಿದ್ದು ಗೋಪಾಲಣ್ಣ ಚೆನ್ನಾಗಿ ಹೌದಾ ಬಿಡು ಆಯ್ತು ಏನು ಮಾತಾಡಂಗಿಲ್ಲ ಈಗ ಗೆದ್ ಬಿಟ್ಟವ್ರೆ ಸುಮ್ಮನೆ ಚಂದ್ರಬಾಯಿ ಸೋತೋಗಿರೋದಾ ಆಹಾ ಓಕೆ ಅಣ್ಣ ಸತತವಾಗಿ 2 ಸೋಲು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಇಲ್ಲ ಓದ್ ಬಂದವ್ರು ಸೋತ್ರಿ ನಮ್ಮ ಆಪೋಸಿಟ್ ಏನೋ ಸೋತಿಲ್ಲ ಲಾಸ್ಟ್ ಟೈಮ್ ನಾವೇ ವಿನ್ ಆಗಿದ್ದು సండే విలేట్ గెలుస్తారు మన గెలిచింది మేము గెలిచింది ನಾವು ಸೋತ್ವಾ ಏನ್ ನಮ್ ಕಡೆ ಇದ್ನಾ ಏನ್ ಸೋತಾನೆ ಮತ್ತಿಲ್ಲ ఓట్ బర్వరా శనివారం ప్రతి 4 వారాలు ఆపకే ఉన్నావు అన్నా ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ఈ వారము భానువారం మాత్రమే శనివారము పోయిన వారము ಅಣ್ಣ ಅದೇ ಸತತವಾಗಿ 2 ಸೋಲ್ ಆಗಿದೆ ಇವತ್ತು ಗೆಲ್ತೀರಾ ಸೋಲ್ತೀರಾ ಅಂತ ನನ್ ಮಗನೇ 20 ಆಟ್ರಿ ನಮ್ಮ ರೆಕಾರ್ಡ್ ನಮ್ದು ಇಲ್ಲೇ ಎಲ್ಲಿ 20 ಮ್ಯಾಚ್ 20 ಮ್ಯಾಚ್ ರೆಕಾರ್ಡ್ ಒಂದೇ ಒಂದು ಸೋತಿಲ್ಲ ಏ ಯಾವ ನನ್ ಮೇಲೆ ಆಣೆ ಇಟ್ಟಳು ನನ್ ಮೇಲೆ ಆಣೆ ಇಟ್ಟಳು ಏನೋ ನೋಡಿಲ್ಲ ನೀವ್ ನೋಡಿದ್ರಾ 20 ಮ್ಯಾಚ್ ಕಂಟಿನ್ಯೂಸ್ ಗೆದ್ದಿರೋದು ಹೋಗ್ರ ಹಾಲಾಗ ಹೋಗ್ರ ಅಂತ ನಮ್ಮನ್ನ ಹೊಸೂರ್ಗ್ ಹೋಗ್ಬಿಟ್ಟಿದ್ದೆ ಊರಿಗೆ ಯಾವಾಗಾದ್ರೂ ನಮ್ಮನ್ನ ತಿನ್ನಾಕ್ತೀರಂತ ಇಲ್ಲ ಹೋಗ್ತಾಗಲೇ ಗೈಸ್ ಇವ್ರು ನೋಡಿ ಇಲ್ಲಿ ಕಾಣ್ತಿದಾರಲ್ಲ ಇವ್ರು ಯಾವತ್ತು 12 ರನ್ಗೆ ಏನೋ ಗೆದ್ಬಿಟ್ಟಿದ್ರಂತೆ ಅದ್ ಯಾವಾಗ ಯಾರು ಹೇಳ್ತಾ ಇಲ್ಲ ಕೇಳಿದ್ರೆ ಎಲ್ರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಆ ರೆಕಾರ್ಡ್ ಇನ್ನು ಯಾರು ಮುರಿಯಕ್ ಆಗಲ್ಲ ಅದ್ ಇದ್ರೆ ರೆಕಾರ್ಡ್ ಮುರಿಯೋದಕ್ಕೆ ಶಾಟ ಅಲ್ಲ ನೀನು ನಾನು ರೆಗ್ಯುಲರ್ ಪ್ಲೇಯರ್ ఓడి ఆవిడంతా మేము మెయింటైన్ చేస్తా ఉంటదా ఓడి లాస్ట్ లో వీడియో చెప్పింది ఏ యాక బిడో అనేసి అగ్రెసివ్ గా ఉంటుంది అప్పుడు చాలా ಬರೀ ಸುಳ್ಳು ಏ ಎಲ್ ಶಿವು ಮಹಾಂತೇಶ ಅವನಿಲ್ಲ ಅವನು ಎಲ್ಲ ಫುಲ್ ಟೈಮ್ ಆಗ್ಬಿಟ್ಟಿದೆ ಗ್ರೌಂಡ್ ಫುಲ್ ಬೆಟ್ಟಿದೆ ಟಾರ್ಗೆಟ್ ಜಾಸ್ತಿ ಕೊಡೋದಕ್ಕಾಗಲ್ಲ ಹೋಗೋದಿಲ್ಲ ಅಲ್ಲಿ 160 ಒಂದ್ ಸೈಡ್ ನೋಡೋಣ ಎಲ್ಲಿ ಅವ್ರಿಗೆ ಗೋಪಾಲಣ್ಣ ಹೇಳಿದ್ರೆ ನಾವ್ 3 ಜನ ಒಂದ್ ಕಡೆ ಬಿಡೋದಂದ್ರೆ ಎಲ್ಲಿ ಬಿಡಕ್ಕೆ ರೆಡಿ ಇಲ್ಲಪ್ಪ ಗೈಸ್ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ಇವತ್ತು ಇದೇ ಕ್ಲೈಮೇಟ್ ಒಂದು 10 ಗಂಟೆವರೆಗೂ ಇದ್ರೆ ಸಾಕು ಅಲ್ಲಿವರೆಗೂ ಮಳೆ ಬರಬಾರ್ದು ಬಂದ್ರೆ ಮ್ಯಾಚ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಯಾಕಂದ್ರೆ ಕೆಲವೊಂದು ನಮ್ಮ ಕೈಯಲ್ಲಿ ಇರಲ್ವಂತೆ ಸೊ ಮಳೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅದರಿಂದ ನಾನು ನಮ್ಮ ಪ್ರಸಾದ್ ನೋಡಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀವಿ ಆಡೋಕ್ಕೂ ಮುಂಚೆ ಎಲ್ಲರೂ ಒಬ್ಬೊಬ್ರೆ ನಿಧಾನಕ್ಕೆ ಜಾಯ್ನ್ ಆಗ್ತಿದ್ದಾರೆ ಎಲ್ರು ಬಂದ್ಮೇಲೆ ನೋಡ್ಬೇಕು ಇವತ್ತು ಏನಾದ್ರು ನಾವಿಬ್ರು ಒಂದೇ ಟೀಮ್ ಆಡ್ತೀವ ಎಲ್ಲ ಅಪೋಸಿಟ್ ಆಡ್ತೀವ ಅಂತ ಕಾದ್ ನೋಡ್ಬೇಕು ನಾವ್ ಅನ್ಕೊಂಡಾಗ ಇಲ್ಲಿ ಏನೂ ಆಗಲ್ಲ ಅದೇ ಪ್ರಾಬ್ಲಮ್ ನೋಡೋಣ ಕಾದು ಏನಾಗುತ್ತೆ ಹೆಂಗಾಗುತ್ತೆ ಅಂತ ಗೈಸ್ ನಮ್ಮ ಮಹಾಂತೇಶ್ ಎಂಟ್ರಿ ಕೊಟ್ಟಿದ್ದಾನೆ ಅವನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಓ ನಮಸ್ಕಾರ ಮಹಾಂತೇಶ್ ನೋಡಿ ಇಲ್ಲಿ ಕಳ್ಸಿದಲ್ಲ ನಮ್ಮ ಹುಡುಗ ಗೂಗಲ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಅದು ಹೆಂಗೆ ಅಂದ್ರೆ
ನೈಟ್ ಶಿಫ್ಟ್ ಮಾತ್ರ ವರ್ಕ್ ಮಾಡೋದು, ಡೇ ಎಲ್ಲ ವರ್ಕ್ ಮಾಡಲ್ಲ. ಇವೆಲ್ಲ ಅಪ್ಲೋಡ್ ಮಾಡ್ಬೇಡ್ರಿ ದಯವಿಟ್ಟು. ಒಪ್ತೆ ಕಡೆ ಒಪ್ತೆ. ಏನ್ ನಿಕ್ಕರ್ ಹಾಕೊಂಡ್ಬಿಟ್ಟಿದ್ಯ ಇವತ್ತು? ಇಲ್ಲ ಅಣ್ಣ, ಹಂಗೆ ಬಂದೆ. ಏನು ಚಳಿ ನಿಕ್ಕರ್ ಹಾಕೊಂಡ್ಬರ್ತಾರ ಹೆಂಗೆ? ಚಂದ್ರಬಾಯಿ ಗ್ರೌಂಡ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಿದ್ದಾನಪ್ಪ. ಎಲ್ಲಿ ಏನಿದೆ ಸೋತೋಗಿದ್ರಲ್ಲ ಅದಕ್ಕೆ. ನೀನ್ ಯಾರ ಕಡೆ ಇದ್ದೆ? ನಾನ್ ಚಂದ್ರಬಾಯಿ ಕಡೆ. ಎಷ್ಟು ಪ್ರೌಡ್ ಆಗಿ ಹೇಳ್ಕತ್ತೀರ ಸೋತದ್ವಿ ಅಂತ. ನಾವು ಇದೆಲ್ಲ ನಮ್ಮಲ್ಲಿ ಸೋಲು ಗೆಲುವು ಎಲ್ಲ ಕಾಮನ್, ಚೆನ್ನಾಗಿ ಆಡೋದು. ಒಪ್ತೆ ಕಡೆ ಒಪ್ತೆ. ಸರಿ, ಬೇಕು. ಇವತ್ತು ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯ ಫಸ್ಟ್ ಇನ್ನಿಂಗ್ಸ್ ಇಂದ? ಫಸ್ಟ್ ಇನ್ನಿಂಗ್ಸ್ ಇಂದ ಪಿಚ್ ಎಲ್ಲ ಒದ್ದೆ ಆಗಿರೋದ್ರಿಂದ ನಾನು ನಾರ್ಮಲ್ ನಿನ್ನೆ ತರಾನೇ 150-180. ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ. ನಾನೆಲ್ಲ 200 ಹೇಳ್ತೇನೆ ಅನ್ಕೊಂಡಿದ್ದೆ. ಇಷ್ಟು ಒದ್ದೆ ಆಗಿದ್ದೀರಣ, ಆಗಿದ್ರೆ ಬಾಲ್ ಟ್ರಾವೆಲ್ ಆಗುತ್ತೆ. ಓಕೆ ರಾಮಣ್ಣ, 200+ ಬೆಳಗ್ಗೆ ಜಿಮ್ ಮಾಡ್ತಾ ಇದ್ದೀರಾ? ಹಂಗ ನಾನೆಲ್ಲೋ ಹೆಲ್ಪ್ ಮಾಡ್ತಾ ಇದ್ದೀರಾ ನಮ್ಗೆ ಅನ್ಕೊಂಡೆ. ಅಲ್ಲ ಪೇನ್ ಅಂದ್ರಲ್ಲ ಈಗ. ಏನಣ್ಣ ಏನ ಏನ್ ಹೇಳಣ್ಣ? ಏನ್ ಹೇಳ ಹೇಳಣ್ಣ ಏನೋ ಹೇಳ್ತಾ ಇದ್ದು ಇಷ್ಟೊತ್ತು. ಏನ್ ನೋಡೋದಿಲ್ಲ ಅಲ್ಲ ಏನೋ ಹೇಳ್ತಿದ್ರಲ್ಲ ಇಷ್ಟೊತ್ತು. ಏನಂತ ಗುಡ್ ನನ್ ಯೂಟ್ಯೂಬ್ ಚಾನಲ್ ಬ್ಯಾಡ್ ವರ್ಡ್ಸ್ ಈ ಮನುಷ್ಯಕ್ಕೆ ಬ್ಯಾಡ್ ವರ್ಡ್ಸ್. ಅಯ್ಯೋ ರಾಮ, అది మా జిందగీలోనే నేను మాట్లాడేది అట్లా ఏమి బ్యాడ్ వర్డ్స్ నా? దీన్ని చూస్తేనే నాకు వచ్చేది. ಗೈಸ್ ಯಾರಾದ್ರೂ ನಮ್ ಗೋಪಾಲ್ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ ಈಗ, ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಗುಡ್ ನನ್ ಮಗ ಇವನು ಕಣ್ ಕಾಣಿಸಲ್ಲ. ಓಕೆ, ಸ್ಪೈನಲ್ ಕಾರ್ಡ್ ಬಾಯ ಅಂದ್ರೆ ಇಲ್ಲಿ ಗಂಟೆ ಸ್ಪೈನಲ್ ಕಾರ್ಡ್ ಕಾಣಿಸುತ್ತೆ. ಬೇಕಾದ್ರೆ ತೋರ್ಸ್ಲಾ? ಅಂದ್ರೆ ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಕಾಣಿಸಲ್ಲ. ಅಲ್ಲ ಲಾಸ್ಟ್ ಅಪ್ಲೋಡ್ ಮಾಡಿಲ್ಲ. ಅಲ್ಲಿ ಎಡಿಟ್ ಮಾಡಕ್ಕೆ ಟೈಮ್ ಇಲ್ಲಪ್ಪ. ಎಲ್ಲಿ ಮಾಡೋದು? ನಾನೆಲ್ಲ ಏನ್ ಮಾಡ್ಬೇಕಂದ್ರೆ ಭಾನುವಾರನೇ ಮಾಡ್ಬೇಕು. ಇಲ್ಲ ಮಾವನ್ಗೂ ಮಾಡ್ತೀನಿ ವಿಡಿಯೋ ಇವತ್ತು, ಬದರ್ಲಿ. ಯಾರು ಅದ್ನೇನು ಮಾತಾಡಲ್ಲ ಅದ್ನು. ಅಣ್ಣ ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಡಕ್ಕೋಟೆ ಅಣ್ಣ, ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಡಕ್ಕೋಟೆ. ತಲೆ ಕೆಡ್ಸ್ಕೊಬೇಡ. ಅದೇ 1-4, ನೆಕ್ಸ್ಟ್ ಬಾಲ್ ಔಟು. ಸ್ಟ್ರೈಕ್ ಸೋಮನ ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ ಬೋಲ್ಡ್ ಕ್ಯಾಚ್. ಅದಕ್ಕೆ ಸ್ಟ್ರೈಕ್ 200 ಅನಿಸಿದೆ. ನೀವ್ ಏನ್ ಒಪ್ಕೋತೀರಲ್ರಣ? ಇಂಥದ್ದು ಒಪ್ಕೊಂಡಿದೀನಿ. ಹೋದ್ ವಾರ 5 ಕ್ಯಾಚ್ ಬಿಟ್ರಿ, ಅದನ್ನ ಒಪ್ಕೊಂಡ್ರ? ಬಿಟ್ಟಿದೀನಿ. ಅದು ಇವಾಗ ಏನೋ ವಿಡಿಯೋ ಮಾಡ್ತಾರ, ಬಿಟ್ಟಿದೀನಿ. ನಾನೇ ಒಪ್ಕೊಂತ ಇದೀನಲ್ಲ. ಹೋದ್ ವಾರ ಒಪ್ಕೊಂಡ್ರಣ ಮತ್ತೆ ಒಪ್ಕೊಂಡಿಲ್ಲನ? ಆಮೇಲೆ ಕೌಂಟ್ ಮಾಡಿದ್ವಿ ನಾವು. ಎಷ್ಟು ಯಾರ ಬಿಟ್ಟಿದ್ದು? ಎಷ್ಟು? ವೆಂಕಟೇಶನ್ ಬಿಟ್ಟೇ ಇಲ್ಲ, ನೀವೇ ಕತೆ ಹೇಳ್ಕೊಟ್ಟಿದ್ದು. ವೆಂಕಟೇಶನ್ ಅಂತ ಕೀಪರ್ ಬೇಕಂದ್ರೆ ನಮ್ ಪ್ರಕಾರ ಬಿಟ್ರ. ಗೈಸ ಇವ್ ನೋಡಿ, ಇವನು ವಾರ್ಮ್ ಅಪ್ ಮಾಡೋ ಅಂತಂದ್ರೆ ಗಾಡಿ ಎತ್ಕೊಂಡು ಆಡ್ತಾನೆ, ಗ್ರೌಂಡ್ ಎಲ್ಲ ಸುತ್ತಾಡ ರೌಂಡ್ ಹಾಕ್ತಾನೆ. ವಾಕಿಂಗ್ ಗಾಡಿ ಅಣ್ಣ ಕಬಲ್ ಅಣ್ಣ, ಹಂಗ ಹಾಕಿದ್ರೆ ನಾನು ಹೊಡಿಯಕ್ ಮುಂಚೆ ಹೊಡಿತೀನಿ. 6 ಕಾರ್ ಹೊಡಿತೀನಿ. 6 ಕಾರ್ ಹಂಗ ಹಾಕಿದ್ರೆ. ಪ್ರಸಾದ 6 ಕಾರ್ ಹೊಡಿತಾನಂತಲ್ಲ. ಏನಾದ್ರು ಹೊಡೆದ್ಬಿಟ್ರೆ ಗ್ರೌಂಡ್ಗೆ ಬರಲ್ಲ. ಇಲ್ಲ ನಿಮ್ ಬರ್ಬೋದು. ಇದೇ ಮಾತು. 6 ಬಾಲು 6 ಬಾಲು ಚಾಲೆಂಜ್. ಓಕೆ, 6 ಬಾಲು ಹೊಡ್ದಿಲ್ಲ ಅಂದ್ರೆ 6 ಕಾರ್. ಹೊಡ್ದಿಲ್ಲ ಅಂದ್ರೆ ಏನೋ ಒಂದು ಏನಂದ್ರೆ ಅದು ನಾನು ಸುಮ್ನೆ ಹೋಗಲ್ಲ. ಗೈಸ್ ಇವತ್ತು ಪ್ರಸಾದ್ ನಾನು ಆಪೋಸಿಟ್ ಆಡ್ತಿದ್ದೀವಿ. ಸರಿ ಮಾಡೋಣ, ಅವನು ಬ್ಯಾಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ, ನಾನು ಬೌಲಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಸೊ ಪೀಪಲ್ ಚೂಸಸ್ ಆಪೋಸಿಟ್ ಸೈಡ್. ಗೈಸ್ ನಮ್ಮ ಫೇವ್ರೆಟ್ ಪರ್ಸನ್ ಇವತ್ತು ತುಂಬಾ ದಿನ ಆದ್ಮೇಲೆ ಗ್ರೌಂಡ್ಗೆ ಮೀಟ್ ಹಿಮ್. ಹರೀಶ್ ಅಣ್ಣ, ವಂಡರ್ಫುಲ್ ಪರ್ಸನ್ ಐ ಕ್ಯಾನ್ ಸೇ. ಏನ್ ಹರೀಶ್ ಅಣ್ಣ ಇನ್ನಾಲೇನಕ ನೀಕೋಸ್ಮೋ ಥ್ಯಾಂಕ್ಸ್, ಲವ್ ಯು ಫಾರೆವರ್. ఏం డైలాగ్ నీకోస్మో యూ మేడ్ మై డే అన్న, యూ మేడ్ మై డే రియలీ. కొడుక్కి తండ్రికి వ్యత్యాసమే లేదు స్టేటస్ లా.
Guys, ನಿಮ್ಗೆ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ ಇಲ್ಲಿ ಬರ್ತಿದಾರಲ್ಲ ನೋಡಿ ಇವರು ಮಿಸ್ಟರ್ ಚಕ್ರವರ್ತಿ ಅಂತ ನಮ್ಮ ಬ್ರದರ್ ಇವ್ರು ಹೆಂಗೆ ಇವ್ರು ಅಂತಿನವ್ರು ನಾನು ಅಂತಿನ ನಾನು ಇವ್ರು ಹೆಂಗೆ ಅಂದ್ರೆ ಹಾರ್ದಿಕ್ ಪಾಂಡ್ಯಾಗೆ ಹೋಲ್ಸ್ಕೋಬಹುದು ಗೈಸ್ ಇವ್ರನ್ನ ಹೆಂಗೆ ಅಂತಂದ್ರೆ ಕ್ರಿಕೆಟ್ ಆಡೋದ್ರಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. मतलब वो अलग ही लेवल का बंदा था. ಗೈಸ್ ಇವತ್ತು ನಾನು ಫೀಲ್ಡಿಂಗ್ ಸೈಡು, ಪ್ರಸಾದ್ ಬ್ಯಾಟಿಂಗ್ ಸೈಡು. ಸೊ ಹೋಗ್ಬೇಕೀಗ ಬೌಲಿಂಗ್ ಮಾಡೋದಕ್ಕೆ. ನೋಡ್ತೀರಿ ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ. గమనించో నేను చెప్తా ಸಿಂಗಲ್ ಗೈಸ್ 3 ಓವರ್ ಬೌಲಿಂಗ್ ಮುಗ್ದಿದೆ ನಂದು, ಇನ್ನೊಂದು ಓವರ್ ಬಾಕಿ ಇದೆ 20 ಓವರ್ಸ್ ಮ್ಯಾಚಲ್ಲಿ. 19 ರನ್ಸ್ ಕೊಟ್ಟಿದ್ದೀನಿ 3 ಓವರ್ಗೆ, 2 ವಿಕೆಟ್ಸ್ ತಗೊಂಡಿದ್ದೀನಿ. ಸೊ ಈಗ ನೋಡ್ಬೋದು ಇಲ್ಲಿ ಪ್ರಸಾದನು ಬ್ಯಾಟಿಂಗ್ ಆಡ್ತಿದ್ದಾನೆ. ಅವನೊಬ್ಬ ಔಟ್ ಆಗ್ಬೇಕು ನಮ್ಗೆ ಅಷ್ಟೇ, ಬೇಕಿರೋದು ಅದೊಂದೇ. ಅವನೊಂದು ವಿಕೆಟ್ ಬಿದ್ದರೆ ಅವನೇ ಹೊಡೆಯೋದು ಇವತ್ತು ಅಷ್ಟೇ. ಅವನೊಂದು ವಿಕೆಟ್ ಬಿತ್ತಂದ್ರೆ ಅರ್ಧ ಮ್ಯಾಚ್ ಅದೇ. ಒಂದು ಹೊಡೆದ ಆಚೆ. ಬ್ರೋ ಲೆಂತ್ ಬಾಲ್ ಕೊಡ್ಬೇಡ ಬ್ರೋ, ಅವ್ನಿಗೆ ಲೆಂತ್ ಕೊಟ್ರೆ ಹೊಡಿದಾರೆ ಇರ್ತಾನ. ಗೈಸ್ ಇವನು ಬಸವ ಅಂತ ನಮ್ಮ ಟೀಮ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಆಚೆ 6. ಹೇಳ್ದಂಗೆ ಹೊಡೆದಿದ್ಯಾ ಬಸವ, ಹೇಳ್ದಂಗೆ ಹೊಡೆದಿದ್ಯಾ ಬ್ಯಾಟಿಂಗ್ ಬಸವ. ಇನ್ನೊಂದು ಬೇಕು ನನಗೆ. ಕೌಶಿಕ್ ಅವರು ಬೌಲಿಂಗ್ ಆಗ್ತಾ ಇದಾರೆ ಹಾಗೂ ಪ್ರಸಾದ್ ಅವರು ಬ್ಯಾಟಿಂಗ್ ಆಡ್ತಾ ಇದಾರೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಡಾಟ್ 1 ಬಾಲ್ ಡಾಟ್ ಫಸ್ಟ್ನೇ ಬಾಲು சொல்றாங்க. ಹೊಡೆದ್ರ 6 ಕ್ಯಾಚ್ ಔಟ್ ಮಾಡ್ಬಿಟ್ರು ಕೌಶಿಕ್ ಅವರು. ಡಬಲ್ ನೋ 4 over 15 overs 132. 780. ಕೂಲ್ 4 ಅದು 6 ಅಲ್ಲ. ಏನಾಯ್ತು ಎಲ್ಲ ಹೇಳ್ಬಿಟ್ಟೆ. ಅಭಿ ಮಜಾ ಆಯೇಗಾ ನಾ. ಬರ ಹೇಳ್ತೀನಿ ಅವನೇ ಬಾಲೆ ಕಂದ ಗೈಸ ಇವಾಗ ನಮ್ಮ ಅಂದ್ರೆ ನಾವು ಬೌಲಿಂಗ್ ಮಾಡೋದ್ವಿ, ಇವರಿಬ್ರು ಬ್ಯಾಟಿಂಗ್ ಕಡೆ. ಸೊ ಇವ್ರ ಟೀಮು 168 ಟಾರ್ಗೆಟ್ ಕೊಟ್ಟಿದ್ದಾರೆ ನಮ್ಗೆ 20 ಓವರ್ಸ್ಗೆ. ಸೊ ಕಾದ್ ನೋಡ್ಬೇಕು ಯಾರು ಗೆಲ್ತಿದೆ ಅಂತ. ಈ ಪಿಚ್ ಬಗ್ಗೆ ಫುಲ್ಲು ಡ್ರೈ ಆಗಿದೆ ಈಗ. ಡ್ರೈ ಅಂದ್ರೆ ಇಲ್ಲಿ ಔಟ್ ಫೀಲ್ಡ್ ಅಲ್ಲಿ ಫುಲ್ ವೆಟ್, ಇದ್ರಲ್ಲಿ ಮಾತ್ರ ಗುಣಿಗಳು ಅದೇ ಎಲ್ಲೂ ಬೀಳುತ್ತೋ ಎಲ್ಲಿ ಹೋಗ್ಕೊಳ್ತೋ ಗೊತ್ತಾಗಲ್ಲ ಬಾಲು. ಗೈಸ್ ನೋಡ್ಕೊಳ್ಳಿ, ಈ ನಮ್ಮ ಪಿಚ್ಚನ್ನು ತೋರಿಸ್ತೀನಿ, ಆ ಕಂಡೀಷನ್ ನೋಡಿ ಹೆಂಗಿದೆ. ಅದನ್ನ ಹಾಕ್ಸಿದವರು ನಮ್ಗೆ ಗೋಪಾಲಣ್ಣ ಅಂತೆ. ಸೊ ನಾವು ಕೇಳೋಣ ಯಾವ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಅಂತ. ಗೈಸ್ ನೋಡಿ, ಸಿಮೆಂಟ್ ಹಾಕ್ಸಿ ಇನ್ನೂ 3 ತಿಂಗಳಾಗಿಲ್ಲ. ಅಷ್ಟರಲ್ಲಿ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ. ಇವಾಗ ಗೋಪಾಲಣ್ಣ ಕೇಳೋಣ ಹೆಂಗೆ ಯಾವ ತರ ಏನು ಅಂತ. ಇಲ್ಲಿ ನೋಡಿ ಫ್ರೂಟ್ಸ್ ಕಿತ್ತಾ ಇರ್ತಿದ್ದಾರೆ. ಓ ಮೈ ಗಾಡ್, ಎಲ್ರಿಗೂ ಬರ್ಲಿ.
ಗೊಬ್ಬರಣ ಆ ಪಿಚ್ ನೀವೇ ಅಂತ ಹಾಕ್ಸಿದ್ದು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದು ಯಾವ ಸಿಮೆಂಟ್ ಏನು ಅಂತ ತಿಳ್ಕೊಬೋದಾ? ನಾವು ಮನೆ ಸಂದು. ನಾವು ಮನೆ ಕಟ್ಬೇಕಂತ ಅನ್ಕೊಂಡಿದೀವಿ, ಯಾವ ಸಿಮೆಂಟ್ ಅಂತ ಹೇಳಿ ತಿಳ್ಕೊಬೋದಾ? ಗೈಸ್ ಇಲ್ಲಿ ನೋಡಿ ಜೋಬ್ ತುಂಬ್ಕೊಂಡ್ಬಿಟ್ರು, 2 ಜೋಬ್ ತುಂಬಾಗಿದೆ. ಅಲ್ಲಿ ಇಲ್ಲಿ ಗೈಸ್ ಇಲ್ಲಿ ನೋಡಿ ಗೈಸ್, ಈ ಕಡೆ ಜೋಬ್ ನೋಡಿ ಗೈಸ್. ನಾನು ಶಬ್ದ ಮಾಡ್ತಾ ಇದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತು ಏನಿಲ್ಲ ಅಂದ್ರೆ 2 6 ಆದ್ರೂ ಹೊಡ್ಕೊಂಡು ಬರ್ತೀನಿ ಅಂತ ನೋಡೋಣ. ಟ್ರೈ ಇಲ್ಲ, ಹಾಫ್ ಸೆಂಚುರಿ ಹೊಡಿತೀನಿ, ಬಟ್ ಅದರಲ್ಲಿ 2 6 ಮತ್ತೆ ನೋಡ್ತೀನಿ ಅಣ್ಣ. ಇನ್ನೂ ಟ್ರೈ ಮಾಡ್ತೀನಿ ಜಾಸ್ತಿ. ಇನ್ನು ಮ್ಯಾಚ್ ಅಂತ ನಮ್ದೇ, ಏನ್ ಹೇಳಂಗೆ ಇಲ್ಲ. ಕೌಶಿಕ್ ಅಣ್ಣ ಅವ್ರು ಹೇಳ್ದವ್ರೆ ಡೇಟ್ಸ್ ಅಂತಾರಪ್ಪ, ಏನ್ ಡೇಟ್ಸ್ ಗೊತ್ತಿಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ ಟನ್ ಅಂತ ಹೊಡ್ತಾ ಇರಿ. ಹುಡುಗಿರ ಜೊತೆ ಡೇಟ್ ಮಾಡೋದ? ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ತುಂಬಿರುವುದು. ಎಲ್ಲಾ ಕನ್ನಡದ ಅಭಿಮಾನಿಗಳೇ, ಜೈ ಕರ್ನಾಟಕ ಮಾತ, ಜೈ ಕರ್ನಾಟಕ ಮಾತೆ. So Chandrabhai, come here. So the target is 168. 168. Who's going to win? Our team is going to win the match. Definitely. Yeah, for sure. We'll see. Wait and see what happens. ಗೈಸ್ ನಮ್ ಪ್ರಸಾದ್ ನೋಡಿ, ವೇಸ್ಟ್ ನನ್ ಮಗ ಫೀಲ್ಡಿಂಗ್ ಮಾಡ್ತಾನೆ. ಏಯ್ ಇಲ್ಲಿ ನೋಡ, ಅಲ್ಲಿ ಲೈ ಗೈಸ್, ಇವತ್ತು ನಾನೇ ಔಟ್ ಮಾಡ್ಬಿಟ್ಟೆ ಅವನ್ಗೆ. ಹೊಡಿ ಅರ್ಕರ್ ಹಾಕಿ. ಏಯ್ ಗೋಪಾಲಣ್ಣು ಇಷ್ಟು ಸಣ್ಣಗಳು ಜೋಬಲ್ ತುಂಬ್ಕೊಂಡ್ಬಿಟ್ಟಪ್ಪ. ಅಷ್ಟು ಜನ ಅವರೇ ತಿನ್ನೋರಲ್ಲೇ, ಇಷ್ಟು ತುಂಬ್ಕೊಂಡು 2 ಜೋಬಲ್. ಪಿಂಟು ಬೈ, ನೀನ್ ಫಸ್ಟ್ ಬಾಲ್ ಹೊಡೆದೆ ನೋಡಿ 6. ಅದು ಹೊಡೆದಿದ್ದು ನೋಡ್ಬಿಟ್ಟು ನಾನು ಎಲ್ಲ ನಿಮ್ ಟೀಮ್ ಅವ್ರು 200 ಹೊಡಿತಾರೆ ಅನ್ಕೊಂಡೆ. ಎಲ್ಲಿ ಪವರ್ ಫುಲ್ 70 ರನ್, ಲಾಸ್ಟ್ 8 ಓವರ್ ನಲ್ಲಿ 90. ಆಮೇಲೆ ಗಣೇಶ್ ನನ್ನ PU ಫ್ರೆಂಡ್, ಇಬ್ರು ಒಂದೇ ಕಾಲೇಜಲ್ಲಿ ಮಾಡಿದ್ದು. ಬಟ್ ಅವನು ಸೈನ್ಸ್ ಮಾಡ್ದ, ನಾನು ಕಾಮರ್ಸ್ ಮಾಡ್ದೆ. ಸೊ ಸುಮಾರು ದಿನ ಆದ್ಮೇಲೆ ಗ್ರೌಂಡ್ ಬಂದಿದ್ದಾನೆ. ತುಂಬಾ ವರ್ಷ ಆದ್ಮೇಲೆ ತುಂಬಾ ವರ್ಷ ಆದ್ಮೇಲೆ. ಹ್ಯಾಪಿ ಟು ಯು ಟುಡೇ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕೊರಬ್ನು ಫೀಲ್ಡಿಂಗ್ ಮಾಡೋ ಅಂದ್ರೆ ತಿಂತವನೆ. ಈಸ್ ಹ್ಯಾವಿಂಗ್ ಸಮಥಿಂಗ್. ಹೋಯ್ತು ಆಚೆ ಅದು. ಅಂತೂ ಇಂತೂ 6 ಹೊಡೆದೇ ಗೊತ್ತೊಂದು. ನೀನ್ ನೋಡ್ತಿದ್ 6 ನನ್ಗೆ ಸ್ಕೋರ್ ಹೋಗಿದ್ದು ಗೊತ್ತಾ? ಅಲ್ಲಿವರೆಗೂ ನಂದು 3 ಓವರ್ಗೆ 19 ರನ್ ಅಷ್ಟೇ. ಅದೊಂದು 6, ಅವ್ರೊಂದು 4 ಬಿಟ್ರು, ಬಂದ್ಬಿಟ್ಟು ಸ್ಕೋರ್. ಗೈಸ್ ನೋಡಿ, ಇವರು ನಮ್ಮ ಲೆದರ್ ಬಾಲ್ ಪಾರ್ಟ್ನರ್. ಇವರು ನಾನು ಲೆದರ್ ಬಾಲ್ಗೆ ಫಸ್ಟ್ ಕರ್ಕೊಂಡು ಹೋಗಿದ್ದೀವ್ರೆ, ಮಿಸ್ಟರ್ ವಿಜಯ್. ಅವ್ರು ರೆಗ್ಯುಲರ್ ಇದಾರೆ ಲೆದರ್ ಬಾಲ್ಗೆ, ನಾನು ರೆಗ್ಯುಲರ್ ಇಲ್ಲ ಅಷ್ಟೇ. ಲೇ ಡುಮಾ, ಬೇಗ ಬರಲ್ಲ. ಓಹೋ, ಏನು ಮದುವೆ ರಿಸೆಪ್ಷನ್ ಬಂದಂಗ್ ಬರ್ತಾವನೆ ಇವನು. ಆಡೋ 2 ಬಾಲ್ಗೆ ಗ್ಲೌಸ್ಗಳು ಪ್ಯಾಂಟ್ ಮೇಲೆ ಕೇಳ್ಕೊಂಡು ಬರೋದು ಇವನು. ಯಾರು? ನೋಡಿ ನೀವು, ಅವ್ನು ಹಾಫ್ ಸೆಂಚುರಿ ಹೊಡೆದಾಗ ನಂಗೆ ಗ್ರೌಂಡ್ ಬರಲ್ಲ ಇನ್ಮೇಲೆ. ಗೈಸ್ ಮ್ಯಾಚ್ ಇನ್ನೇನು ಫೈನಲ್ ಅಂತ ತಲುಪಿದೆ. ಅಣ್ಣ ಎಷ್ಟು ಬಾಲ್ ಎಷ್ಟೊಂದು ಬೇಕಿದೆ ಸೋಮಣ್ಣ? ಎಷ್ಟು ಬಾಲ್ ಎಷ್ಟೊಂದು? 28 ಬಾಲ್ಸ್ಗೆ 44 ಅಲ್ವಾ? 28 ಬಾಲ್ಗೆ 44 ರನ್ ಬೇಕಾಗಿದೆ. ನಮ್ಮ ಹರೀಶ್ ಅಣ್ಣ ಬೌಲಿಂಗ್ ಮಾಡ್ತಿದ್ದಾರೆ ಫ್ರಮ್ ದ ಬ್ಯಾಕ್. ನಾನು ಚೆನ್ನಾಗಿ ಆಡ್ತಿದ್ದೆ, ವಿಕೆಟ್ ಕೊಡ್ತಿಲ್ಲ ಸ್ಟ್ಯಾಂಡಿಂಗ್ ಕೊಟ್ಕೊಂಡು. ನನ್ನ ಮಗ ನಮ್ಮ ಪ್ರಸಾದ್ ನೋಟ್ ಮಾಡ್ಬಿಟ್ಟ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಡಿಸಪಾಯಿಂಟೆಡ್. ಎನಿವೇಸ್ ಕಾಲ್ ಮಾಡೋಣ ಏನಾಗುತ್ತೆ ಮ್ಯಾಚ್. ಸೊ ಗೈಸ್, ಟುಡೇ ಆರ್ ಸಂತೋಷ್ won the match. Even yesterday you won. And this fellow this week wash out. Note this one, this week wash out. Okay, it was not our day. Anyways, that's fine. We'll come back stronger the next week. Can go 1 month. ನೋಡಿ ಗೈಸ್, ಇಲ್ಲಿ ಅವನಲ್ಲ ವೇಸ್ಟ್ ನನ್ ಮಗ, ಇಲ್ಲಿ ಕುತ್ಕೊಂಡಲ್ಲ ಇಲ್ಲಿ. ಹಾಲ್ ಮಾಡೋದು ನಾನು ಮ್ಯಾಚ್ ಗೆ ಅವಕ ಭಯ ಬೀಳ್ಬೇಕು ಅವರು. ಏನ್ ಭಯ ಇಲ್ಲ, ನಾನ್ ಯಾಮಾರ್ಬಿಟ್ಟೆ ಅಷ್ಟೇ. ಡೈರೆಕ್ಟ್ ನನ್ ಟೈಮ್ಗೆ ಡೈರೆಕ್ಟ್ ವಿಕೆಟ್ ಗೆ ಬೀಳ್ಬೇಕಾ? डिप्रेशन में रहता हूँ हमेशा. अभी मैं डिप्रेशन में हूँ, माँ कसम.
नेट डिप्रेशन में रहता हूँ, हमेशा सिर में दर्द रहता हो। ಹೆಂಗಿತ್ತು ಪಾರ್ಟ್ನರ್ಶಿಪ್ ನಂದು ಶಿವದು? ಏನ್ ಮಾಡಕ್ಕಾಗಲ್ಲ. ಏನ್ ಪಿಂಟು ಬೈ? ಹಾ ಏನ್ ಹೇಳು, ಎಲ್ಲಿ ವಿಡಿಯೋದಲ್ಲಿ ಹೇಳು, ಏನ್ ಹೇಳ್ತೀಯ? ಸಂತೋಷ್ ಟೀಮ್ ವಿನ್. ನೀನ್ ಯಾರ ಕಡೆ ಆಡಿದ್ದು? ಖುಷಿ, ಅದಕ್ಕೆ ಸಂತೋಷ್ ಟೀಮ್ ವಿನ್ ಅಂತ ಇದೆಯಾ? ಇಲ್ಲ ಅಂದ್ರೆ ಅಡ್ರೆಸ್ ಇರ್ತಿದ್ದಿಲ್ಲ, 8:30 ಹೋಗ್ಬಿಡ್ತಿದ್ದೆ ಮನೆಕ. ಅಂಗಡಿ ಹೌದಾ? ಓಕೆ, ಬಾಯ್ ಬಾಯ್. ಗೈಸ್ ಫೈನಲಿ ನಾನು ಎಷ್ಟು 4 ಅವರ್ಸ್ಗೆ 32 ರನ್ಸ್ ಅನ್ನ ಹೊಡ್ಸ್ಕೊಂಡಿದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ಗುಡ್ ಬೌಲಿಂಗ್ ಅನ್ಬೋದು. ಇನ್ನ ಲಾಸ್ಟ್ ಫೈನಲ್ ಮ್ಯಾಚ್ ಅಪ್ಡೇಟ್ಸ್ ನೋಡಿದ್ರಲ್ಲ ವಿಡಿಯೋದಲ್ಲಿ, ಆ ತರ ಲಾಸ್ಟ್ ಅಲ್ಲಿ ಎಲ್ಲ ಮೇನ್ ವಿಕೆಟ್ಸ್ ಫಸ್ಟ್ ಎಲ್ಲ ಬಿದ್ದೋಗಿದ್ದ ಕಾರಣ ಲಾಸ್ಟ್ ಅಲ್ಲಿ ತುಂಬಾ ಪ್ರೆಷರ್ ಆಯ್ತು. ಲಾಸ್ಟ್ 1 ಓವರ್ಗೆ 19 ರನ್ ಬೇಕಾಯ್ತು, ಆದ್ರಿಂದ ಹೊಡಿಯಕ್ ಆಗ್ಲಿಲ್ಲ. ವಿ ಲಾಸ್ಟ್ ದ ಮ್ಯಾಚ್. ಏನ್ ಮಾಡಕ್ಕಾಗಲ್ಲ, ಗೇಮ್ ಅಲ್ಲಿ ಇದೆಲ್ಲ ಕಾಮನ್. ಸೋತ ಬಿಟ್ಟು ಏನೋ ಮಾತಾಡ್ತೀರಾ? ಏನ ಸೋತ ಬಿಟ್ಟು ಏನೋ ಮಾತಾಡ್ತೀರಾ? ಮನೆ ಹೋಗ್ಬಿಟ್ಟು ಇವತ್ತು ಭಾನುವಾರ ಚಿಕನ್ ಇಕ್ಕಂಡು ತಿನ್ಕೊಂಡು ಮಸ್ತಾಗಿ ಮಲ್ಕೋರಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇವತ್ ನಿಮ್ ಟೈಮು. ನಿನ್ನೆ ನಮ್ ಟೈಮ್ ನಾವಾಗಿದ್ದು. ನಿನ್ನೆ ನಾನ್ ಬಂದಿಲ್ಲಲ್ಲ. ನೀವ್ ಬಂದಿಲ್ಲ ಅಂದ್ರೆ ನಿಮ್ ಟೀಮ್ ಹೋಯ್ತಲ್ಲ ಮನೆಗೆ. ಆಯ್ತು, ಇರ್ಲಿ, ಇವತ್ ನಿಮ್ ಟೈಮು. ಬರೋವರ ನೋಡೋಣ ಏನಾಗುತ್ತೆ. ಚಿಕನ್ ಮಟನ್ ಎಲ್ಲ ಜಾಸ್ತಿ ತಿನ್ಕೊಂಡ್ರು, ನಿಮ್ ಸೂಪ್ ಇಲ್ಲ. ನೋಡ ಗೈಸ್ ಏನೋ ಹೇಳ್ತಾನೆ ನೋಡಿ. ಚಲೋ ಲವರ್ ಬಾಯ್ ಚಕ್ರವರ್ತಿ ಬ್ರೋ. ಯಾರು ಇಲ್ಲ ಬ್ರೋ, ನೀನು ಪಾಂಡೆ ಅವ್ರ ತಮ್ಮ ನೀನು. ನೀನು ಓಕೆ ಬೈ, ನೆಕ್ಸ್ಟ್ ವೀಕ್ ಸಿಗೋಣ. ಬಾಯ್, ನೆಕ್ಸ್ಟ್ ವೀಕ್ ಸಿಗೋಣ. ಓಕೆ ಬೈ. ಓಕೆ ಗೈಸ್ ಬಾಯ್. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿರಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.